ಶಿರಡಿ ಸಾಯಿ ಗುರುವೇ ನಮಃ. ನಿತ್ಯಕಾಯಕ ಶಿವೇ ನಮಃ. ಸೂರ್ಯದೇವಾ ನಮೋ ನಮಃ. ಸಂಖ್ಯಶಾಸ್ತ್ರ ಶಿವಂ ನಮಃ. ಸಂಖ್ಯಶಾಸ್ತ್ರ ಶಿವಂ ನಮಃ. ಶಿರಡಿ ಸಾಯಿ ಗುರುವೇ ನಮಃ. ನಿತ್ಯಕಾಯಕ ಶಿವೇ ನಮಃ. ಸೂರ್ಯದೇವಾ ನಮೋ ನಮಃ. ಸಂಖ್ಯಶಾಸ್ತ್ರ ಶಿವಂ ನಮಃ. ಸಂಖ್ಯಶಾಸ್ತ್ರ ಶಿವಂ ನಮಃ. ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ. ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ಏಳು ಬೀಳಲ್ಲೂ ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ಏಳು ಬೀಳಲ್ಲೂ ನಡೆಯೋದೆ ಜೀವನ, ಬದುಕು ಏನೆಂದು ತಿಳಿಯೋಣ ಈ ದಿನ. ತಡ ಮಾಡಬೇಡಿ ಚಿಂತೆ ಹೊರದೂಡಿ, ತಡ ಮಾಡಬೇಡಿ ಚಿಂತೆ ಹೊರದೂಡಿ. ಅದೃಷ್ಟ ಬೆನ್ನ ಹಿಂದೆ ಇದ್ರು ಚಿಂತೆ ಯಾಕೆ ಸುಮ್ಮನೆ. ಅದೃಷ್ಟ ಕನ್ನಡಿ ನೋಡಿ ಮಾಡುವುದೆಲ್ಲವೂ ಮೋಡಿ. ಭಾಗ್ಯದ ಬಾಗಿಲು ತೆರೆಯೋ ಕಾಲವು ಬಂದಿದೆ ನೋಡಿ. ವೀಕ್ಷಕರೇ ನಮಸ್ಕಾರ. ಅದೃಷ್ಟ ಕನ್ನಡಿ ಭಗವಾನ್ ವಾಸ್ತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ವಾಸ್ತುಶಾಸ್ತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕಾಗಿ ಖ್ಯಾತ ಸಂಖ್ಯಾ ಹಸ್ತರೇಖಾ ವಾಸ್ತುಶಾಸ್ತ್ರಜ್ಞರಾಗಿರುವ ಶ್ರೀ ಆದಿತ್ಯ ನಾರಾಯಣ ಗುರುಜಿಯವರು ಇವತ್ತು ನಮ್ಮೊಂದಿಗೆ ಇರ್ತಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಜಿ. ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಭಗವಾನ್ ವಾಸ್ತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ತಾವು ಸಹ ಈ ಒಂದು ವಾಸ್ತುಶಾಸ್ತ್ರ ಅಥವಾ ಸಂಖ್ಯಾಶಾಸ್ತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕು ಅಥವಾ ಏನಾದರೂ ವಿಶೇಷವಾಗಿ ಕಲ್ತ್ಕೊಳ್ಬೇಕು ಅಂತ ಇದ್ದಲ್ಲಿ ಗುರುಜಿಯವರು ನಡೆಸುವಂತಹ ಒಂದು ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರದ ತರಗತಿಗಳಿಗೆ ತಾವು ಸಹ ಜಾಯಿನ್ ಆಗ್ಬೋದು. ಹಾಗೆ ಇದಕ್ಕೆ ನೀವು ಸಂಬಂಧಪಟ್ಟಂತೆ ಕರೆ ಮಾಡಬೇಕಾಗಿರುವ ದೂರವಾಣಿ ಸಂಖ್ಯೆ 7676325555. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಗುರುಜಿಯವರ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ತಾವು ತರಗತಿಗಳಿಗೆ ಸೇರಿ ಅದರ ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಹಾಗೆ ಇವತ್ತು ನಾವು ಒಂದು ಭಗವಾನ್ ವಾಸ್ತು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ವಾಸ್ತುಶಾಸ್ತ್ರದಲ್ಲಿ ಬರುವಂತಹ ಒಂದು ದಾರಿ ಕುತ್ತು, ಬೀದಿ ಕುತ್ತು, ಹಾದಿ ಕುತ್ತು, ಹಾಗೆ ಟಿ ಜಂಕ್ಷನ್, ಈ ಎಲ್ಲದರ ಬಗ್ಗೆ ಗುರುಜಿಯವರು ನಮಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಹಾಗೆ ಗ್ರಹಗತಿಗೂ ವಾಸ್ತುಶಾಸ್ತ್ರಕ್ಕೂ ಏನು ಸಂಬಂಧ ಅನ್ನೋದ್ರ ಬಗ್ಗೆಯೂ ಸಹ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ನೀವು ಸಹ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕು ಅಥವಾ ಏನಾದ್ರು ಸಮಸ್ಯೆಗಳಿದ್ದು ಸಲಹೆ ಸೂಚನೆ ಬೇಕು ಅಂತ ಆದಲ್ಲಿ ನಮ್ಮ ಆಫೀಸ್ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಗುರುಜಿಯವರೊಂದಿಗೆ ನೇರವಾಗಿ ಮಾತನಾಡ್ಬೋದು. ಹಾಗೆ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಅದೃಷ್ಟ ಕನ್ನಡಿ ಭಗವಾನ್ ವಾಸ್ತು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಒಂದು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕುತ್ತು ಅಂತ ಒಂದು ವಿಚಾರ ಇದೆ. ಅದು ಏನು ಕುತ್ತು ಅಂದ್ರೆ ಏನು, ಮತ್ತೆ ಹಾದಿ ಕುತ್ತು, ಬೀದಿ ಕುತ್ತು, ದಾರಿ ಕುತ್ತು ಇದೆಲ್ಲ ಹೇಳ್ತಾರೆ. ಹಾಗಾದ್ರೆ ಏನು? ಪರಿಸರ ವಾಸ್ತು ಮತ್ತೆ ನಿರ್ಮಾಣ ವಾಸ್ತುನಲ್ಲಿ ಬರ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಇದು. ಯಾಕಂದ್ರೆ ಕುತ್ತು ಅಂತಂದ್ರೆ ದೃಷ್ಟಿ ಅಂತ ಹೇಳ್ತೀವಿ. ನಾನು ಇಂದಿನ ವಾರ ಕೂಡ ಬಹಳ ಜನ ಹೇಳಿದೆ, ಬಹಳ ಜನ ಫೋನ್ ಕರೆಗಳ ಮುಖಾಂತರ ಮಾತಾಡಿ ನಮಗೂ ಈ ತರ ಇದೆ, ನೀವು ಹೇಳಿದ್ದು ಸರಿ, ಇದರಿಂದ ಏನೋ ಸಮಸ್ಯೆಗಳು ಬರ್ತಾ ಇದೆಯಾ ಏನು ಅಂತ ಬಹಳ ಜನ ಕೇಳ್ತಾ ಇರ್ತಾರೆ. ನೋಡಿ, ವಾಸ್ತುಶಾಸ್ತ್ರ ಅಂತಕ್ಕಂಥದ್ದು ನಮ್ಮ ಕೈಲಿರ್ತಕ್ಕಂಥದ್ದು. ನಮ್ಮ ಪರಿಸರವನ್ನ ಧನಾತ್ಮಕವಾಗಿ ರೂಪುಗೊಳಿಸ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಪವರ್ಫುಲ್ ಆಗಿರ್ತಕ್ಕಂಥ ಶಾಸ್ತ್ರ ವಾಸ್ತುಶಾಸ್ತ್ರ. ಇದು ಪರಿಸರ ವಾಸ್ತು ಮತ್ತು ನಿರ್ಮಾಣ ವಾಸ್ತುನಲ್ಲಿ ಬಹಳ ಪ್ರಮುಖ ಬರ್ತಕ್ಕಂಥ ಒಂದು ವಿಚಾರ. ಅದರಿಂದ ಈಗ ದಾರಿ ಕುತ್ತು, ಬೀದಿ ಕುತ್ತು ಅಂತಕ್ಕಂದ್ರೆ ಪರಿಸರದಲ್ಲಿ ಬರ್ತಕ್ಕಂಥದ್ದು. ಅಂದ್ರೆ ಆ ನೋಟ ಅಂತ ಹೇಳ್ತೀವಿ ನಾವು. ಅಂದ್ರೆ ಆ ನೋಟ, ದೃಷ್ಟಿ. ಇವತ್ತು ಒಂದ್ ಸ್ವಲ್ಪ ಚೆನ್ನಾಗಿದ್ರೆ, ಒಂದ್ ಸ್ವಲ್ಪ ಚೆನ್ನಾಗಿ ಮನೆ ಕಟ್ಟಿದ್ರೆ, ಅಥವಾ ಒಂಚೂರು ಒಡವೆ ಹಾಕೊಂಡು ಹೋದ್ರೆ, ಒಂದ್ ಸ್ವಲ್ಪ ಈ ತರ ಬಟ್ಟೆ ಹಾಕೊಂಡ್ಬಿಟ್ರೆ, ಏನಿದು ಇಷ್ಟೊಂದು ಅದ್ಭುತವಾಗಿದೆ, ಏನೋ ಆಕರ್ಷಣೀಯವಾಗಿದೆಯಲ್ಲ, ಅಬ್ಬಬ್ಬಬ್ಬ ಎಲ್ಲಿಂದ ಬಂತು ಅಂತ ಹೇಳಿ ಇಮಿಡಿಯೇಟ್ ಆಗಿ ಒಂದು ನೋಟ ನೋಡ್ತಾರಲ್ಲಿ. ಆ ನೋಟದಲ್ಲಿ ಇರತಕ್ಕಂಥ ತೀಕ್ಷ್ಣವಾಗಿರ್ತಕ್ಕಂಥ ಋಣಾತ್ಮಕ ಶಕ್ತಿಗಳು ನೇರ ದೃಷ್ಟಿಯಿಂದ ಏನಾದರೂ ಆ ಜಾಗ, ಆ ವ್ಯಕ್ತಿ ಅಥವಾ ಆ ಒಂದು ವ್ಯಕ್ತಿತ್ವದ ಮೇಲೆ ಬಿತ್ತು ಅಂದಾಗ ಇಮಿಡಿಯೇಟ್ ಆಗಿ ಲಾಕ್ ಆಗ್ಬಿಡ್ತಾನೆ ಮನುಷ್ಯ. ಅಥವಾ ಇಮಿಡಿಯೇಟ್ ಆಗಿ ಆ ಮನೆ ಮೇಲೆ ಏನೋ ಒಂದು ರೀತಿ ತೊಂದರೆಗಳು ಶುರು ಆಗ್ತದೆ. ಇವೆಲ್ಲ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಈ ಒಂದು ವಿಚಾರ ಸಂಮೋಹಿನಿ ವಿದ್ಯೆ ಅಂತಕ್ಕಂದ್ರಲ್ಲಿ ಆ ದೃಷ್ಟಿ ನಿಟ್ಕೊಂಡೇ ಎಷ್ಟೆಷ್ಟು ಆಟಗಳು ಆಡ್ಬಿಡ್ತಾರೆ ಇವತ್ತು.
ಹಾಗಿದ್ದಾಗ ಆ ಕಣ್ಣಿಗೆ ಆ ದೃಷ್ಟಿಗೆ ಆ ಒಂದು ಶಕ್ತಿ ಇದೆ ಅಂತಂದ್ರೆ ಇಲ್ಲೂ ಕೂಡ ಅದು ಅನ್ವಯ ಆಗ್ತದೆ. ಅದಕ್ಕೆ ವಾಂತಿ ಬೇದಿ ಬಿಟ್ಟು ಬಿಟ್ಟು ಜ್ವರ ವ್ಯಕ್ತಿ ಹೇಗೆ ನರಳಿ ಒದ್ದಾಡ್ತಾನೆ, ಯಾವ ಡಾಕ್ಟರ್ ಹೋದು ಗೊತ್ತಾಗೋದಿಲ್ಲ ಇವನಿಗೆ ದೃಷ್ಟಿಯಾಗಿದೆ ಅಂತೇಳಿ. ಹಾಗೆ ಒಂದು ವಾಸಸ್ಥಾನ ಮತ್ತೆ ಒಂದು ಮನೆ ಅಥವಾ ಒಂದು ಇದಕ್ಕೆ ಆ ರಸ್ತೆ ಅಥವಾ ಬೀದಿಯಿಂದ ಅಥವಾ ಯಾವ್ದಾದ್ರು ಒಂದು ಗೋಡೆಯಿಂದ ಆ ಒಂದು ಉತ್ಪತ್ತಿ ಆಗ್ತಕ್ಕಂಥ ಋಣಾತ್ಮಕ ಶಕ್ತಿಗಳು ಅಲ್ಲಿ ದಿನನಿತ್ಯ ಏನಾಗಿರ್ತಕ್ಕಂಥ ಧನಾತ್ಮಕ ಶಕ್ತಿ ನೀವು ಎಷ್ಟೇ ಚೆನ್ನಾಗಿ ಕಟ್ಟಿದ್ರು ಕೂಡ ಅಲ್ಲಿ ಆ ಪರಿಸರವನ್ನ ಹಾಳು ಮಾಡ್ಬಿಡ್ತದೆ. ಆ ಪರಿಸರದಲ್ಲಿ ವಾಸ ಮಾಡ್ತಕ್ಕಂಥದಕ್ಕೆ ನಾವು ಸ್ಥಳ ಮಹಿಮೆ ಅಂತ ಹೇಳ್ತೀವಿ. ಸ್ಥಳ ಮಹಿಮೆ ಯಾವಾಗ್ಲೂ ಚೆನ್ನಾಗಿದ್ರೆ ದನ ಕನಕಾದಿಗಳಿಂದ ಜನಾಕರ್ಷಣೆಯಿಂದ ಭೋಗ ವೈಭೋಗದಿಂದ ಆ ಸ್ಥಳ ಯಾವಾಗ್ಲೂ ಪ್ರಸಿದ್ಧಿಯಾಗಿರ್ತದೆ. ಅದಕ್ಕೆ ಎಷ್ಟೋ ನಾವು ಪುರಾತನ ದೇವಸ್ಥಾನ ನೋಡಿದೀವಿ. ಆ ಪುರಾತನ ದೇವಸ್ಥಾನ ಇರ್ತಕ್ಕಂಥ ಆ ಒಂದು ವಾಸ್ತು ಶಿಲ್ಪ ಆಗಿರ್ಬೋದು, ವಾಸ್ತು ಪ್ರಕಾರ ಇರ್ತಕ್ಕಂಥ ಸ್ಥಳ ನೋಡ್ಬೋದು, ನಮ್ಗೆ ಗೊತ್ತಾಗ್ತದೆ. ಹಾಗೆ ಮನೆ ಕೂಡ ಒಂದು ದೇಗುಲ ಆಗಬೇಕು. ಆ ದೇಗುಲ ವಾಸ ಮಾಡ್ತಕ್ಕಂಥವ್ರು ಗರ್ಭಗುಡಿ ಇರ್ತಕ್ಕಂಥ ಯಜಮಾನ ಆಗಿರ್ಬೇಕು, ಯಜಮಾನತೆ ಆಗಿರ್ಬೇಕು ಅಂತ ಯಾಕೆ ಹೇಳ್ತೀವಿ ಶಾಸ್ತ್ರ ಅಂದ್ರೆ ನೋಡಿ ಇದಕ್ಕೋಸ್ಕರನೇ. ಅದಕ್ಕೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಮಂತ್ರ ಘೋಷಣೆ ನಡೀತಾ ಇರಬೇಕು, ವೇದಾಧ್ಯಯನ ನಡೀತಾ ಇರಬೇಕು, ಭಗವಂತನ ಆಚರಣೆ ಅನುಷ್ಠಾನ ನಡೀತಾ ಇರಬೇಕು. ಆಗಿಲ್ಲ ಅಂದಾಗ ಅಲ್ಲಿರ್ತಕ್ಕಂಥ ಈ ರೀತಿ ಯಾವುದೋ ಋಣಾತ್ಮಕ ಶಕ್ತಿಗಳು ನಮ್ಮನ್ನು ಆವರಿಸ್ಕೊಳ್ತವೆ ಅಂತಂದ್ರೆ ನಮ್ಗೆ ಇವತ್ತು ಸಮಯ ಇಲ್ಲ, ಟೈಮ್ ಇಲ್ಲ, ನಮ್ಗೆ ಗೊತ್ತಿಲ್ಲ. ನೋಡಿ ಇನ್ನೂ ಇಷ್ಟು ವರ್ಷಗಳ ಕಾಲ ಇಷ್ಟೊಂದು ಮಾಧ್ಯಮಗಳಲ್ಲಿ ಶಾಸ್ತ್ರ, ಸಂಪ್ರದಾಯ, ವಾಸ್ತು, ಸಂಖ್ಯಾಶಾಸ್ತ್ರ ಇವೆಲ್ಲ ಇಷ್ಟು ಜೋರ ನಡೀತಿದ್ರು ಕೂಡ ಇನ್ನೂ ನಾನು ಕೇಳಲಿಲ್ಲ, ನಮ್ಮ ಮನೆಗೆ ಒಂದು ಯಾರು ಹೇಳಿಲ್ಲ ಅಂತಾರೆ. ಇನ್ನು ಇಂತಿಂಥ ಜನ ಇಲ್ಲದ್ರೆ ಆಶ್ಚರ್ಯ ಆಗ್ತದೆ. ಅದರಿಂದ ಒಂದು ಸಮಸ್ಯೆ ಅಂತ ಬಂದಾಗ ಆ ಸಮಸ್ಯೆಗೆ ಮೂಲ ಕಾರಣ ಏನು ಅಥವಾ ಸಮಸ್ಯೆ ಬಂದಾಗ ನೋಡ್ಕೊಳ್ಬೇಕಾ? ಇಲ್ಲ. ಇವತ್ತು ಶಾಸ್ತ್ರ, ಸಂಪ್ರದಾಯ, ವಾಸ್ತು ಎಲ್ಲ ದಂಧೆ ಆಗೋಗಿರೋದ್ರಿಂದ ಇವತ್ತು ನಾನು ವಾಸ್ತು ಮಾಡ್ಕೊಂಡೆ ಬಹಳ ಜನ ಹೇಳ್ತಾರೆ, ಏನು ವಾಸ್ತು ಮಾಡ್ಕೊಂಡ್ರಿ? ವಾಸ್ತು ಮಾಡೋನಿಗೆ ಏನು ವಾಸ್ತು ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ಇವತ್ತು ಯಾರದೇ ಮನೆಗೆ ಒಂದು ವಾಸ್ತು ಮಾಡ್ಬೇಕಂದ್ರೆ ಕೂಡ ಜಾತಕದ ವಿಮರ್ಶೆ ಮೊದಲನೇ ಭಾಗದಲ್ಲಿ ಆಗಬೇಕು. ಯಾಕೆಂದ್ರೆ ಜಾತಕದ ವಿಮರ್ಶೆ ಯಾಕೆ ಆಗ್ಬೇಕು? ಆ ಒಂದು ಸ್ಥಾನಮಾನಗಳಿಗೆ ಗ್ರಾಹಕಗಳೇ ಕಾರಣ. ಈಗ ತಾನೇ ಹೇಳಿದೆ, ಆಗ್ನೇಯ ಭಾಗ ಚೆನ್ನಾಗಿದ್ದು ಇದ್ರೆ ಹೆಣ್ಮಕ್ಳು ಬಹಳ ಸುಭಿಕ್ಷವಾಗಿ ಆ ಮನೇಲಿ ಇರ್ತಾರೆ. ಈಶಾನ್ಯ ಚೆನ್ನಾಗಿದ್ರೆ ಆ ಮನೇಲಿ ವಾಸ ಮಾಡ್ತಕ್ಕಂಥ ಗಂಡು ಮಕ್ಕಳು ಬಹಳ ಚೆನ್ನಾಗಿರ್ತಾರೆ. ನೈಋತ್ಯ ಚೆನ್ನಾಗಿದ್ರೆ ಆ ಮನೆ ಯಜಮಾನ ತುಂಬಾ ಚೆನ್ನಾಗಿರ್ತಾನೆ. ವಾಯು ಚೆನ್ನಾಗಿದ್ರೆ ಅಲ್ಲಿರ್ತಕ್ಕಂಥ ಎಲ್ಲರ ಮನಸ್ಸು ಕೂಡ ಬಹಳ ಚೆನ್ನಾಗಿರ್ತದೆ. ಯಾಕಂದ್ರೆ ವಾಯು ಅಧಿಪತಿ ಬಂದು ಚಂದ್ರ, ಮನಸ್ಸಿನ ಕಾರಕ ಅಂತೇಳಿ. ಅಲ್ಲಿ ಕೆಟ್ಟೋಗ್ಬಿಟ್ರೆ ಇರೋದೆಲ್ಲ ಮನಸ್ಸು ಕೆಟ್ಟೋಗ್ಬಿಡ್ತದೆ. ಅದಕ್ಕೆ 4 ದಿಕ್ಕುಗಳು 90% 90 ಡಿಗ್ರಿಯಲ್ಲಿ ಬಹಳ ಚೌಕಾಕಾರವಾಗಿರ್ಬೇಕು. ಅಲ್ಲಿ ಈ ರೀತಿ ನಿರ್ಮಾಣದಲ್ಲಿ ಏನಾದ್ರೂ ದೋಷಗಳಿದ್ರೆ ತೊಂದರೆ ಆಗ್ತದೆ ಅಂತ. ಅದಕ್ಕೆ ಇದನ್ನ ನಾವು ಗೋಡೆ ಕುತ್ತು ಅಂತ ಹೇಳ್ತೀವಿ. ನಿರ್ಮಾಣ ತಗೊಂಡಾಗ ಗೋಡೆ ಕುತ್ತು ಅಂತ ಹೇಳ್ತೀವಿ. ಒಂದು ಬಾಗಿಲು ಇದ್ರೆ ಒಂದು ಗೋಡೆ ಇದ್ರೆ, ಅಥವಾ ಒಂದು ನೋಟ, ಒಂದು ಹಾದಿ ಮಧ್ಯದಲ್ಲಿ ಅಂದ್ರೆ ಎಂಟ್ರೆನ್ಸ್ ಮಧ್ಯದಲ್ಲಿ ಏನಾದ್ರು ಮೆಟ್ಟಿಲು ಕುತ್ತು ಅಥವಾ ಮೆಟ್ಟಿಲು ಕುತ್ತು ಹಾಕಿರ್ತಕ್ಕಂಥ ಪೈಪು ಅಥವಾ ರೇಲಿಂಗ್ಸು ಅಥವಾ ಇನ್ಯಾವುದಾದ್ರು ಒಂದು ಕಟ್ಟಡ ಅಲ್ಲಿ ಏನಾದ್ರು ಬಂತು ಗೋಡೆ ಮುಖಾಂತರ ಅಂದಾಗ ಅಲ್ಲಿ ನಿಮ್ಗೆ ಏನಾಗುತ್ತೆ? ತೊಂದರೆ ಆಗ್ತದೆ, ಆ ದೃಷ್ಟಿ ಚೇಂಜ್ ಆಗ್ತದೆ. ಅದರಿಂದ ಯಾವಾಗ್ಲೂ ನೇರವಾಗಿರ್ಬೇಕು ಅಂತ ಹೇಳ್ತೀವಿ. ಬಹಳ ಜನ ಈಗ ಮನೆ ಕಟ್ಟಬೇಕು ಅಂತಂದಾಗ ಮುಖ್ಯ ಬಾಗಿಲು ತಗೊಂಡು ಮುಖ್ಯ ಬಾಗಿಲು ಪಕ್ಕದಲ್ಲೇ ಇನ್ನೊಂದು ಗೋಡೆ ಕಟ್ಟಿರ್ತಾರೆ, ಚಿಕ್ಕದೊಂದು ಹಾಲು ಇಟ್ಟಿರ್ತಾರೆ, ಯಾರು ಗೆಸ್ಟ್ ಬಂದು ಕುತ್ಕೊಳಕ್ ಇರ್ಲಿ ಅಂತ ಹೇಳಿ. ಅಲ್ಲೇ ಅಡ್ಡಡ್ಡ ಇಟ್ಟಿರ್ತಾರೆ. ಒಂದು ಬಾಗಿಲಿಂದ ಒಂದು ಬಾಗಿಲಿಗೆ ಅಡ್ಡಡ್ಡ ಗೋಡೆಗಳು ಹೋಗಿರ್ತದೆ. ಇವೆಲ್ಲ ಏನಾಗುತ್ತೆ? ವಿಶೇಷವಾಗಿ ಋಣಾತ್ಮಕ ಶಕ್ತಿಯನ್ನು ತಂದಿರ್ತದೆ. ಅದನ್ನ ಅಲ್ಲಿ ಬಂದಾಗಲೇ ತೋರಿಸ್ಕೊಡಕ್ ಆಗೋದು. ಒಂದು ಆದಿ ಕುತ್ತು ಬೀದಿ ಕುತ್ತು ಅಂತಕ್ಕಂಥೆಲ್ಲ ಇದ್ರಲ್ಲೂ ಕೂಡ ನೆಗೆಟಿವ್ ಮತ್ತೆ ಪಾಸಿಟಿವ್ ಅಂತ ಕೂಡ ಇದೆ. ಅದಕ್ಕೆ ಒಂದು ನಿವೇಶನ ತಗೊಂಡಾಗ ಯಾವಾಗ್ಲೂ ಕೂಡ ನಾರ್ತ್ ಸೈಡ್ ಬರ್ತಕ್ಕಂಥ ದಾರಿ ಕುತ್ತು ಅಥವಾ ಬೀದಿ ಕುತ್ತು ಏನಾಗುತ್ತೆ? ಧನಾತ್ಮಕವಾಗಿ ಕೆಲಸ ಮಾಡ್ತದೆ. ಯಾಕಂದ್ರೆ ಆಮ್ಲಜನ ಸಿಗ್ತಕ್ಕಂಥದ್ದೇ ನಾರ್ತ್ ಈಸ್ಟ್ ಕಾರ್ನಲ್ಲಿ. ಅದಕ್ಕೆ ಇಡೀ ಭೂಗೋಳ ತಗೊಂಡು ನೋಡ್ಬೋದು ನೀವು. ಭೂಗೋಳದಿಂದ 30 ಡಿಗ್ರಿಗೆ ಬೆಂಡ್ ಆಗೋಗಿದೆ. ಅಲ್ಲಿಗೆ ನಾವು ಆ ಕಡೆಗೆ ನಾವು ಬೆಂಡ್ ಆಗಿಲ್ಲ, ಆ ಕಡೆಗೆ ನಾವು ಅದ್ರ ಸರಿ ಮಾಡ್ಕೊಂಡಿಲ್ಲ ಅಂತಂದಾಗ ಎಲ್ಲೆಲ್ಲೋ ಯಾವ್ದೋ ಮಾಡ್ಕೊಂಡಾಗ ಏನಾಗುತ್ತೆ? ಆ ನೆಗೆಟಿವ್ ಫೋರ್ಸ್ ಪಾಸಿಟಿವ್ ಫೋರ್ಸ್ ಅಂತಕ್ಕಂಥ ನೆಲ ಒಂದು ಸುಡಾಗ್ತಕ್ಕಂಥದ್ದು ನಮಗೆ ವಿಶೇಷವಾಗಿ ಆ ಒಂದು ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಇದು ಯಾರು ಕಾಣಿಸೋದಿಲ್ಲ. ರೋಗ ಬಾಧೆಗಳು ಇದರಿಂದ ಮುಖ್ಯ ಬರ್ತಕ್ಕಂಥ ರೋಗ ಬಾಧೆಗಳು ನೋಡಿ. ಯಾರಾದ್ರೂ ಒಂದು ಸ್ವಲ್ಪ ಕಣ್ಣು ಹಾಕಿದ ತಕ್ಷಣನೇ ಆ ಮನುಷ್ಯನಿಗೆ ಅಥವಾ ಆ ಹೆಣ್ಮಗಳಿಗೆ ಏನಾಗ್ತದೆ? ವಾಂತಿ, ಬೇದಿ, ಜ್ವರ, ಅದು ಇದು, ಮೈಕೈ ನೋವು, ಸುಸ್ತು, ಹೊಡೆತ, ನರಗಳ ದೌರ್ಬಲ್ಯ ಏನೇನೋ ಬಂದ್ಬಿಡ್ತದೆ. ಹಾಗೆ ಒಂದು ಜಾಗದಿಂದ ಬರ್ತಕ್ಕ ಋಣಾತ್ಮಕ ಶಕ್ತಿ ಮನೆ ಒಳಗಡೆ ನೇರ ಪ್ರವೇಶ ಮಾಡ್ತದೆ. ಅದಕ್ಕೆ ಟಿ ಜಂಕ್ಷನ್ಗಳಲ್ಲಿ ಮನೆ ಇರಬಾರ್ದು. ಟಿ ಜಂಕ್ಷನ್ ಅಲ್ಲಿ ಬರ್ತಕ್ಕಂಥ ಆ ಒಂದು ದೋಷಗಳ ಬಗ್ಗೆ ಬಹಳ ಗಂಭೀರ ತಗೊಳ್ಬೇಕು ಅಂತಂದ್ರೆ ಕೇಳೋದೇ ಇಲ್ಲ. ಏನ್ ಹಂಗಂದ್ರೆ ಗುರುಜಿ ಟಿ ಜಂಕ್ಷನ್ ಅಂದ್ರೆ ಏನು? ಟಿ ಅಂದ್ರೆ ಒಂದು ರಸ್ತೆ ಮಧ್ಯದಲ್ಲಿ ಒಂದು ಇನ್ನೊಂದು ರಸ್ತೆ, ಅದು ಟಿ ಹಾಕಿದೆ. ಆ ಟಿ ಜಂಕ್ಷನ್ ಮಧ್ಯದಲ್ಲಿ ಒಂದು ಮನೆ ನಿವೇಶನ. ಇದು ಯಾವುದೇ ಕಾರಣಕ್ಕೂ ಉದ್ಧಾರ ಆಗೋದಿಲ್ಲ. ಇದರೊಳಗೆ ನೆಗೆಟಿವ್ ಪಾಸಿಟಿವ್ ಅಂತ ಕೂಡ ಇದೆ, ಅದನ್ನು ಕೂಡ ನೋಡ್ಕೊಳ್ಬೇಕು ನಾವು. ಅದರಿಂದ ಋಣಾತ್ಮಕ ಶಕ್ತಿಗಳು ವಾಸಸ್ಥಾನದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಈ ಒಂದು ಕುತ್ತು ದೃಷ್ಟಿ ನಾವು ಬಹಳ ಮುಖ್ಯ ನೋಡ್ಕೊಳ್ಬೇಕು. ಅದಕ್ಕೆ ನಿವೇಶನ ತಗೊಳ್ಬೇಕು ಅಂದಾಗ ಇವೆಲ್ಲ ನೋಡ್ಕೊಳ್ಬೇಕು. ಇವತ್ತು ನಮ್ಗೆ ಆ ಕಷ್ಟ ಈ ಕಷ್ಟ, ನಮಗೆ ಏನೋ ಬಾಧೆ ಬಿದ್ವಿ, ಕಷ್ಟಪಟ್ಟಿವಿ, ತಗೊಂಡ್ಬಿಟ್ಟಿವಿ ಅಂತಂದ್ರೆ ಸುಮ್ಮನೆ ಅಲ್ಲ. ನಾನೀಗಾಗಲೇ ಹಿಂದಿನ ವಾರ ಹೇಳ್ಕೊಟ್ಟಿದ್ದೀನಿ.
ಭೂಮಿ ಒಳಗಿರ್ತಕ್ಕಂಥ ಋಣಾತ್ಮಕ ಶಕ್ತಿ ನೋಡ್ಕೊಳ್ಳಿ. ಪರಿಸರ, ನಿಮ್ಮ ನಿವೇಶನ ಸಂಬಂಧಪಟ್ಟಂತ ಈ ಕುತ್ತುಗಳ ಬಗ್ಗೆ ಬಹಳ ಗಮನ ಕೊಟ್ಟು ನೋಡ್ಕೊಳ್ಳಿ. ಎಷ್ಟೋ ಮನೆ ಮುಂದಿನ ಟ್ರಾನ್ಸ್ಫಾರ್ಮರ್ ಇರ್ತೈತೆ, ಆ ಟ್ರಾನ್ಸ್ಫಾರ್ಮರ್ ಮನೆ ಎದುರು ಬಾಗಿಲಿಗೆ ಇರ್ತೈತೆ. ಎಷ್ಟೋ ಮನೆ ಮುಂದೆ ತೆಂಗಿನ ಮರ ಅಥವಾ ಇನ್ಯಾವುದೋ ಮರ ಅಥವಾ ಫುಟ್ಪಾತ್ ಆಗಿರ್ತಕ್ಕಂಥ ಎಷ್ಟೋ ಮರಗಳಿರ್ತವೆ. ಇವೆಲ್ಲ ಆ ಒಂದು ಜಾಗಕ್ಕೆ ಇರ್ತಕ್ಕಂಥ ಕುತ್ತು ಅಂತ ಹೇಳ್ತೀವಿ. ಹಾಗೆ ಎಷ್ಟೋ ಮನೆ ಮುಂದೆಗಡೆ ದೇವಸ್ಥಾನ ಗರ್ಭಗುಡಿ ಗೋಪುರ ಕಾಣ್ತಿರ್ತದೆ, ಅದು ಕೂಡ ಕುತ್ತು ಅಂತ ಹೇಳ್ತೀವಿ ನಾವು. ಈಗ ಇವೆಲ್ಲ ಏನಾಗತ್ತೆ, ಆ ಒಂದು ಒಳ ಹೋಗ್ತಕ್ಕಂಥ ಒಂದು ಧನಾತ್ಮಕ ಶಕ್ತಿ ಏನಿದೆ ಪರಿಸರದಿಂದ, ಈ ಒಂದು ಅಡ್ಡ ಏನಿದೆ ಇದು ತಡಿತೈತೆ, ಹೋಗೋದಿಲ್ಲ. ಇದರಿಂದ ಋಣಾತ್ಮಕ ಶಕ್ತಿಗಳು ಬಿಡುಗಡೆ ಆಗುತ್ತೆ, ಅದರಿಂದ ಬರ್ತಕ್ಕಂಥ ಧನಾತ್ಮಕ ಶಕ್ತಿ ತಡೆ ಹೋಗ್ತದೆ. ಹಾಗಿದ್ದಾಗ ಪರಿಸರದಲ್ಲಿ ಬರ್ತಕ್ಕಂಥ ಋಣಾತ್ಮಕ ಶಕ್ತಿಗಳು ಯಾವಾಗಲೂ ಮಾರಕ ಕೆಲಸ ಮಾಡ್ತಾ ಇರ್ತಕ್ಕಂಥ ಆರೋಗ್ಯದ ಮೇಲೆ. ಅದರಿಂದ ಜಾತಕನೂ ಕೆಟ್ಟೋಗಿದೆ, ಇಲ್ಲಿ ವಾಸ್ತುನೂ ಸರಿ ಇಲ್ಲ ಅಂತಂದ್ರೆ ಯಾರು ಕಾಪಾಡ್ತಾರೆ? ಅದಕ್ಕೆ ಯಾರೇ ವಾಸ್ತು ಮಾಡ್ಕೋಬೇಕು, ವಾಸ್ತು ನೋಡ್ಕೋಬೇಕು ಅಂದ್ರೆ ಮನೇಲಿರ್ತಕ್ಕಂಥ ಗ್ರಹಗಳ ಒಂದು ಸ್ಥಾನಮಾನ, ಮನೆ ಯಜಮಾನತಿ, ಮಕ್ಕಳು ಅಥವಾ ಅಲ್ಲಿ ವಾಸ ಮಾಡ್ತಕ್ಕ ಸದಸ್ಯರು, ಇವರೆಲ್ಲ ಗ್ರಹಗತಿಗಳು ಬಲಯುತವಾಗಿದ್ದಾಗ ಯಾವುದೇ ಒಂದು ದುರ್ಲಭವಾಗಿರ್ತಕ್ಕಂಥ ದುರದೃಷ್ಟಕರವಾಗಿರ್ತಕ್ಕಂಥ ವಾಸ್ತು ಋಣಾತ್ಮಕ ಶಕ್ತಿಗಳು ನಿಮ್ಗೆ ಏನು ತೊಂದರೆ ಕೊಡೋದಿಲ್ಲ. ಯಾಕಂದ್ರೆ ಇಲ್ಲಿ ಬಲ ಜಾಸ್ತಿ ಇರ್ತದೆ, ಜಾತಕದಲ್ಲಿ ಬಲ ಜಾಸ್ತಿ ಇರ್ತದೆ. ಇಲ್ಲೂ ಬಲ ಇಲ್ಲ, ಅಲ್ಲೂ ಬಲ ಇಲ್ಲ ಅಂದ್ರೆ ದೇವರು ಕೂಡ ಕಾಪಾಡ್ಲಾರ. ಅದಕ್ಕೆ ಆ ಡಾಕ್ಟರ್ ಹತ್ರ ಹೋದೆ, ಈ ಡಾಕ್ಟರ್ ಹತ್ರ ಹೋದೆ, ಆ ಮನೆ ಚೇಂಜ್ ಮಾಡಿದೆ, ಈ ಮನೆ ಚೇಂಜ್ ಮಾಡಿದೆ, ಏನು ಆಗ್ತಿಲ್ಲ ಅಂತ ಹೇಳ್ತಕ್ಕಂಥದ್ದು. ಅದಕ್ಕೆ ಒಂದು ವಾಸ್ತು ಅಥವಾ ವಾಸ್ತುವಿನ ಪ್ರಕಾರ ಮನೆ ನಿರ್ಮಾಣ ಅಥವಾ ಹಿಂದೆ ಆಗೋಗಿದೆ ಅಂತಂದ್ರೆ ಮೊದಲು ಪ್ರತಿಯೊಬ್ಬರು ಜಾತಕ ನೋಡ್ಕೋಬೇಕು. ಇದು ಯಾರು ಗೊತ್ತಿಲ್ಲ, ಇದು ಬರೀ ದಂಧೆ ಆಗೋಗಿದೆ. ವಾಸ್ತು ಅಂದ್ರೆ ಅದ್ಯಾವುದೋ ವಾಸ್ತು, ಇದ್ಯಾವುದೋ ವಾಸ್ತು, ಅದನ್ನ ಹಾಕೊಳ್ಳಿ ಇದನ್ನ ಹಾಕೊಳ್ಳಿ ಬಂದ್ಬಿಡ್ತಾರೆ. ನಿಮ್ಮ ಗ್ರಹಗತಿಗಳು ಏನು, ಜನ್ಮ ದೋಷಗಳು ಏನು, ಏನ್ ಟೈಮ್ ನಡೀತಾ ಇದೆ, ಮನೆ ಯಜಮಾನಿ ಟೈಮ್ ನಡೀತಾ ಇದೆ, ಮಕ್ಕಳದ್ದು ಏನ್ ಗ್ರಹಗತಿ ನಡೀತಾ ಇದೆ. ಈಗಾಗಲೇ ಹೇಳಿದ್ದೀನಿ, ಹೆಣ್ಣು ಮಕ್ಕಳು 14 ವರ್ಷ ತುಂಬುವವರೆಗೂ ಆ ಒಂದು ಹೆಣ್ಮಗುನ ಎಲ್ಲಾ ಒಂದು ಒಳ್ಳೇದು ಕೆಟ್ಟದ್ದು ತಂದೆ ಅನುಭವಿಸ್ತಾನೆ ಅಂತ ಹೇಳಿ. ಹಾಗಿದ್ದಾಗ ನಾನು ಎಲ್ಲಾ ಮಾಡ್ಕೊಂಡ್ಬಿಟ್ಟಿದ್ದೀನಿ, ವಾಸ್ತು ಪ್ರಕಾರ ಇದೆ ಅಂದ್ರೆ ಮನೆ ಮಗಳ ಒಂದು ದೋಷಗಳನ್ನ ಯಾರು ಸ್ವೀಕಾರ ಮಾಡ್ತಿರ್ತಾರೆ? ಮನೆ ಯಜಮಾನ ಸ್ವೀಕಾರ ಮಾಡ್ತಿರ್ತಾರೆ. ಹಾಗಿದ್ದಾಗ ಇದನ್ನು ನೋಡ್ಕೋಬೇಕು, ಅದನ್ನ ನೋಡ್ಕೋಬೇಕು. ಎರಡರ ವಿಮರ್ಶೆ, ಎರಡರ ವಿಚಾರಗಳು ನಾವು ತರ್ಕ ಮಾಡ್ಲೇಬೇಕು. ನಾನು ಬರೀ ವಾಸ್ತು ಮಾಡ್ಕೊಂಡ್ಬಿಟ್ಟೆ, ರಿಸಲ್ಟ್ ಇಲ್ಲ ಅಂತಂದ್ರೆ ಇವತ್ತು ಬಹಳ ಜನ ಇದ್ರ ಬಗ್ಗೆ ಒಂದು ಅನುಮಾನ ವ್ಯಕ್ತಪಡಿಸ್ತಿದ್ದಾರೆ, ಫೋನ್ಗಳು ಕರೆ ಮಾಡ್ತಿದ್ದೀರಾ. ಅದ್ ಮಾಡ್ಕೊಂಡೆ ಸರಿ ಹೋಗಿಲ್ಲ. ಮಾಡೋದು ಅರ್ಧಂಬರ್ಧ ತಿಳ್ಕೊಂಡಿರ್ತಾನೆ, ಮಾಡೋದು ಅರ್ಧಂಬರ್ಧ ಮಾಡಿರ್ತಾನೆ, ಇಲ್ಲ ಅವ್ನಿಗೆ ಜಾತಕದ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಯಾವುದೋ ಶನಿ ಕಾಟನೋ, ರಾಹು ಕಾಟನೋ, ಮಂಗಳ ಕಾಟ ನಡೀತಾ ಇದೆ, ನಾನು ವಾಸ್ತು ಮಾಡಿದೆ ಅಂತ ಹೇಳ್ಬಿಟ್ಟು ಏನೋ ಮಾಡಿಬಿಟ್ರೆ ವರ್ಕೌಟ್ ಆಗೋದೇ ಇಲ್ಲ. ನಮ್ಮೆಲ್ಲರಿಗಿಂತ ದೊಡ್ಡವರು ಯಾರು? ಗ್ರಹಗಳು, ಅವರೇ ದೇವರುಗಳು. ಆ 9 ಗ್ರಹ ದೇವರುಗಳನ್ನ ನಾವು ನೋಡ್ಕೊಂಡಿಲ್ಲ, ಅದ್ರ ಒಳಗಡೆ ಕೆಟ್ಟದ್ದು ನೋಡ್ಕೊಂಡಿಲ್ಲ, ನಾನು ವಾಸ್ತು ಮಾಡ್ಕೊಂಡಿದ್ರೆ ಪ್ರಯೋಜನ ಇಲ್ವೇ ಇಲ್ಲ. ಅದಕ್ಕೆ ಎರಡರ ಅರಿವು ಕೂಡ ನಾವು ಅಳವಡಿಸ್ಕೊಂಡಾಗ ಮಾತ್ರನೇ ಅದು ನಿಜವಾದ ವಾಸ್ತು ಆಗ್ತಕ್ಕಂಥದ್ದು. ಓಕೆ ಗುರುಜಿ, ಮತ್ತೆ ಈ ಒಂದು ಈ ಹಾದಿ ಕುತ್ತು, ಬೀದಿ ಕುತ್ತು ಅಂತಲ್ಲ ಏನೇನೋ ಇದೆ, ದೃಷ್ಟಿ ದೋಷ ಇದೆ, ಇದಕ್ಕೆ ಪರಿಹಾರ ಯಾವ ರೀತಿ? ಹಾಗೆ ನಾವ್ ಎಷ್ಟೋ ಮನೆಗಳ ಮುಂದೆ ನೀವೇನ್ ಟಿ ಜಂಕ್ಷನ್ ಅಂತ ಹೇಳಿದ್ರೆ ಈ ಗಣಪತಿದು ಒಂದು ವಿಗ್ರಹ ಇಟ್ಕೊಂಡಿರ್ತಾರೆ, ಅದು ವಿಗ್ರಹ ಗಣಪತಿ ಇಡೋದ್ರಿಂದ ಏನಾದ್ರು ಒಂದು ಪರಿಹಾರ ಸಾಧ್ಯನಾ ಇದಕ್ಕೆ? ಆ ದೃಷ್ಟಿ ಹೋಗತ್ತಾ, ತಗಲೋದಿಲ್ವಾ ಮನೆಗೆ? ನೋಡಿ, ಯಾವುದೇ ಅಂತ ಒಂದು ನಿರ್ಜೀವ ವಸ್ತುವನ್ನ ನಾವು ಪ್ರಾಣ ಪ್ರತಿಷ್ಠೆ ಮಾಡೋದ ಮುಖಾಂತರ, ಅದಕ್ಕೆ ಪ್ರಾಣ ಕೊಟ್ಟು ದಿನನಿತ್ಯ ಆರಾಧನೆ ಮಾಡೋದ ಮುಖಾಂತರ ಅದನ್ನ ಚೈತನ್ಯದಾಯಕವಾಗಿ ಇಟ್ಕೊಂಡಿದ್ರೆ ಆ ವಿಗ್ರಹದ ಉತ್ಪತ್ತಿ ಆಗ್ತಕ್ಕಂಥ ಧನಾತ್ಮಕ ಶಕ್ತಿ ನಮಗೆ ಆಪೋಸಿಟ್ ಆಗಿರ್ತಕ್ಕಂಥ ಋಣಾತ್ಮಕ ಶಕ್ತಿನ ಹಳಸಾಗ್ತಿರ್ತದೆ. ಇವತ್ತು ಬಹಳ ಜನ ನಾನು ನೋಡ್ತಾ ಇದ್ದೀನಿ, ವಾಸ್ತು ನೋಡಿದ ಸಂಬಂಧಪಟ್ಟದಲ್ಲಿ ಗಣಪತಿನ ಇಟ್ಬಿಡ್ತಾರೆ ಟಿ ಜಂಕ್ಷನ್ ಅಲ್ಲಿ. ಈ ಆದಿ ಕುತ್ತು ಬೀದಿ ಕುತ್ತಿದಾಗ ಟಿ ಜಂಕ್ಷನ್ಗಳಲ್ಲಿ ಈ ಗಣಪತಿ ಇಟ್ಬಿಡ್ತಾರೆ. ಒಂದ್ಸರಿ ಇಟ್ಟ ಮೇಲೆ ಅದ್ರ ಕಡೆ ತಿರುಗೇ ನೋಡೋದಿಲ್ಲ, ಅದು ನಿರ್ಜೀವ ಆಗೋಗ್ತದೆ. ಯಾಕಂದ್ರೆ ಒಂದು ವಿಗ್ರಹಕ್ಕೆ ಯಾವಾಗ್ಲೂ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದನ್ನ ದಿನನಿತ್ಯ ಆರಾಧನೆ ಮಾಡೋದ ಮುಖಾಂತರ ಅದನ್ನ ಚೈತನ್ಯದಾಯಕವಾಗಿ ಇಟ್ಕೊಂಡಿರ್ಬೇಕು. ಅವಾಗಲೇ ಅದರಿಂದ ಶಕ್ತಿ ಉತ್ಪತ್ತಿ ಆಗ್ತದೆ. ಗರ್ಭಗುಡಿ ಇರ್ತಕ್ಕಂಥ ಕಾನ್ಸೆಪ್ಟ್ ಇದೆ, ಆದ್ರೆ ಅಲ್ಲಿ ಏನ್ ಮಾಡಿದಾರೆ ಅದನ್ನ ಇಲ್ಲಿ ಮಾಡಬೇಕು. ಆದ್ರೆ ಎಷ್ಟೋ ಜನ ತಂದು ಇಟ್ಟ ಮೇಲೆ ಅದಕ್ಕೊಂದು ಕಡ್ಡಿ ಹಚ್ಚಲ್ಲ, ಕರ್ಪೂರ ಇಲ್ಲ, ಏನೂ ಇಲ್ಲ, ತಿರುಗು ನೋಡ್ಕೊಳ್ಳಲ್ಲ. ಈ ರೀತಿ ಇದ್ದಾಗ ಯಾವುದೇ ಟಿ ಜಂಕ್ಷನ್ ಪರಿಹಾರ ಆಗೋದಿಲ್ಲ. ಅದಕ್ಕೆ ಈಗ ಭಗವಾನ್ ವಾಸ್ತುನಲ್ಲಿ ಅದಕ್ಕೆ ಅಂತ ವಿಶೇಷವಾಗಿರ್ತಕ್ಕಂಥ ಕೆಲವು ತಾಂತ್ರಿಕ ವಸ್ತುಗಳನ್ನ ಅಲ್ಲಿ ಅಳವಡಿಸೋದ್ ಮುಖಾಂತರ ಯಾವುದೇ ಪೂಜೆ ಪುನಸ್ಕಾರ ಇಲ್ದಂಗೆನೆ ಅದು ಯಾವುದೇ ರೀತಿ ಮನೆ ತಡೆದಿರತಕ್ಕಂಥ ಒಂದು ವಿಭಿನ್ನವಾಗಿರ್ತಕ್ಕಂಥ ಆಲೋಚನೆ ಇದೆ ಇದರಲ್ಲಿ. ಹಾಗಿದ್ದಾಗ ಅದನ್ನ ಅಳವಡಿಸ್ಕೋಬೇಕು. ಹಿಂದೆ ಇದು ಆದ್ರೆ ನಮ್ಮಲ್ಲಿ ಯಾರು ಮೇಂಟೈನ್ ಮಾಡೋದಿಲ್ಲ. ಮೇಂಟೈನ್ ಮಾಡಿದ್ರೆ ಯಾರು ಹೇಳ್ತಾರೆ ಗಣಪತಿ ಇಟ್ಬಿಡು ಆಗೋಗ್ತಂತೆ. ಗಣಪತಿಗೆ ಜೀವ ಕೊಟ್ರಲ್ವಾ ಗಣಪತಿ ಕೆಲಸ ಮಾಡೋದು. ಏನು ಕೆಲಸ ಮಾಡ್ದಲ್ಲಿ ಇಟ್ಬಿಟ್ರೆ ಗಣಪತಿ ಕೆಲಸ ಮಾಡ್ತಾನೆ. ಅದಕ್ಕೆ ಇವೆಲ್ಲ ಬಹಳ ತರ ತಿಳ್ಕೋಬೇಕು. ನಾವು ಏನೋ ಮಾಡ್ತೀವಿ ಅಂತೇಳಿ ಅರ್ಧಂಬರ್ಧ ಮಾಡ್ತಕ್ಕಂಥದ್ದು ಇವತ್ತು ಶಾಸ್ತ್ರಗಳಲ್ಲಿ ಬಹಳ ಅಷ್ಟಿದೆ. ತಿಳಿಸ್ಕೊಡೋರು ಯಾರು ಇಲ್ಲ, ಎಲ್ಲ ದಂಧೆ ಆಗೋದೆ, ಕಮರ್ಷಿಯಲ್. ಇಟ್ಬಿಡಿ ಅಂತಾರೆ, ಏನ್ ಇಟ್ಬಿಡೋದು, ಹೆಂಗ್ ಇಟ್ಬಿಡೋದು, ಇಟ್ಬಿಟ್ರೆ ಏನ್ ಪ್ರಯೋಜನ, ಇಟ್ಟ ಮೇಲೆ ಅದನ್ನ ಏನ್ ಮಾಡ್ಬೇಕು ಯಾರು ಹೇಳ್ಕೊಡೋದಿಲ್ಲ. ಅದಕ್ಕೆ ಯಾವುದೇ ಒಂದು ವಿಗ್ರಹವನ್ನು ಪ್ರಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೆ ಪ್ರಾಣ ಪ್ರಸ್ಥಾಪನೆ ಮಾಡಬೇಕು. ಪ್ರಾಣಪತಿ ಇಲ್ತಕ್ಕಂಥ ಯಾವುದೇ ಅಂತ ವಿಗ್ರಹ ನಿರ್ಜೀವ ಕೆಲಸ ಮಾಡ್ತದೆ, ಏನೂ ಕೆಲಸ ಮಾಡ್ತಿಲ್ಲ.
ಅದಕ್ಕೆ ಇವೆಲ್ಲ ಬಿಟ್ಟು ಅಡ್ವಾನ್ಸ್ ಟೆಕ್ನಾಲಜಿ ಅಂತಕ್ಕಂಥದ್ದು ಇವತ್ತು ಬಹಳಷ್ಟು ಮುಂದುವರೆದಿದೆ. ಮೊದಲು ಗ್ರಹ, ಆಮೇಲೆ ಎಷ್ಟೋ ಬೀದಿ ಕುತ್ತುಗಳು ಪಾಸಿಟಿವ್ ಕೆಲಸ ಮಾಡ್ತದೆ. ಅದಕ್ಕೆ ನಾನು ಹೇಳ್ತಾ ಇರ್ತೇವೆ, ನಾರ್ತ್ ಈಸ್ಟ್ ಕುತ್ತುಗಳು ಯಾವಾಗಲೂ ಕೂಡ ಧನಾತ್ಮಕ ಕೆಲಸ ಮಾಡ್ತದೆ. ಆದ್ರೆ ಅದು ಧನಾತ್ಮಕವೋ ಅಥವಾ ಋಣಾತ್ಮಕವೋ ತಿಳ್ಕೊಳ್ಳದೆ ನಾನು ಗಣಪತಿ ಇಟ್ಬಿಟ್ರೆ ಏನ್ ಪ್ರಯೋಜನ? ಎಷ್ಟೋ ಜಾಗಗಳಲ್ಲೂ ಕೂಡ ಪಾಸಿಟಿವ್ ಆಗಿ ಒಂದು ವೇವ್ಸ್ ಇರ್ತದೆ. ಇದನ್ನ ನೋಡ್ಕೊಳ್ದೆ ಮಾಡ್ಕೋಬೇಕು. ಅದಕ್ಕೆ ಈ ಒಂದು ಭಗವಾನ್ ವಾಸ್ತು ಇದು ಮುಖಾಂತರ ಲೆಚರ್ ಆಂಟೆನಾ ಅಥವಾ ಯೂನಿವರ್ಸ್ ಸ್ಕ್ಯಾನರ್ ಲಾಸ್ಟ್ ಟೈಮ್ ತೋರಿಸಿದೆ ನಿಮಗೆ. ಇದನ್ನ ಇಟ್ಕೊಂಡು ನಾವು ಅಳತೆ ಮಾಡ್ತಕ್ಕಂಥ ಒಂದು ವಿಧಾನ ಇದೆಯಲ್ಲ, ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾವಾಗ್ಲೂ ಕೂಡ ಒಂದು ಸಮಸ್ಯೆ ಇತ್ತು ಅಥವಾ ಒಬ್ಬ ವ್ಯಕ್ತಿ ಸಮಸ್ಯೆ ಫೇಸ್ ಮಾಡ್ತಿದ್ದಾಗ ನಿಮ್ಮ ಗ್ರಹಗತಿಗಳ ಜನ್ಮ ದೋಷವನ್ನ ಪರಿಪೂರ್ಣವಾಗಿ ಅಧ್ಯಯನ ಮಾಡಿ ನೋಡ್ಕೊಳ್ಬೇಕು. ಯಾವ ಗ್ರಹದಿಂದ ನನಗೆ ಈ ರೀತಿ ತೊಂದರೆ ಆಗ್ತಾ ಇದೆ ನೋಡಿ. ಆಗ್ಲೇ ಒಂದು ಹೆಣ್ಮಗ್ಳು ಕಾಲ್ ಮಾಡಿತ್ತು. ನಾನು ಹೇಳಿದೆ ಕುಜದೋಷ ಇದೆ ಅಂತ ಹೇಳಿ. ಇಲ್ಲ, ನನ್ನ ಗಂಡ ಸರಿಯಿಲ್ಲ, ನಾನು ನಿಮ್ದಿಲ್ಲ ಅಂತ ಹೇಳ್ತು. ಅಂದ್ರೆ ಏನು, ಇಲ್ಲಿದೆ ಅಲ್ಲಿ ಸಿಕ್ಕಿದಾನೆ. ಹಾಗೆ ಈ ಋಣಾತ್ಮಕ ಶಕ್ತಿಗಳು ಇದೆಯಾ ಇಲ್ಲಿ, ಆವಾಗ ಅದು ಸಿಗ್ತದೆ. ಅಂತ ಮನೆನೇ ಸಿಗುತ್ತೆ, ಅಂತ ಜಾಗನೇ ಸಿಗುತ್ತೆ, ಅಂತ ಸೈಟೇ ಸಿಗುತ್ತೆ. ಇವೆಲ್ಲ ಋಣಾತ್ಮಕ ಶಕ್ತಿಗಳು ನಮ್ಮನ್ನು ಎಳ್ಕೊಂಡು ಹೋಗ್ತಾನೇ ಇರ್ತದೆ. ಇದನ್ನ ವಿಧಿ ಅಂತ ಕರಿತೀವಿ. ಋಣಾತ್ಮಕ ಶಕ್ತಿನೇ ವಿಧಿ. ಆ ವಿಧಿ ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ಗ್ರಹದ ರೂಪದಲ್ಲಿ ಇರ್ತದೆ. ಅದಕ್ಕೆ ಒಂದು ಮನೆ ವಾಸ್ತು ನೋಡ್ಕೊಳ್ಬೇಕು ಅಂದಾಗ ಮನೆ ಯಜಮಾನ, ಮನೆ ಯಜಮಾನತಿ, ಮಕ್ಕಳ ಜಾತಕಗಳ ವಿಮರ್ಶೆ ಬಹಳ ಮುಖ್ಯವಾಗಿ ಆಗ್ಬೇಕು. ಅಲ್ಲಿರ್ತಕ್ಕಂಥ ಒಳ್ಳೇದು ಕೆಟ್ಟದ್ರ ಬಗ್ಗೆ ಅರಿವುಂಟು ಮಾಡ್ಕೋಬೇಕು, ಪರಿಹಾರಗಳಾಗಬೇಕು. ಅದಾದ ಮೇಲೆ ಇದಕ್ಕೆ ಸೂಟಬಲ್ ಆಗ್ತಕ್ಕಂಥ ದಿಕ್ಕು ಯಾವುದು, ಅಥವಾ ಬಾಡಿಗೆ ಮನೆ, ಸ್ವಂತ ಮನೆ, ಭೋಗ್ಯ ಮನೆ ಇದ್ಕೊಳ್ಳಿ, ತೊಂದರೆ ಇಲ್ಲ. ಆಗ ಮನೆ ಒಳಗಡೆ ನಾವು ಆ ಗ್ರಹ ಸಂಬಂಧಪಟ್ಟಂತ ಯಾವ ವಸ್ತುಗಳನ್ನು ಎಲ್ಲಿಡಬೇಕು, ಆ ವಸ್ತುಗಳು ಯಾವುದು, ಅದು ಯಾವಾಗ ಇಡಬೇಕು, ಮುಂದೆ ಮೇಂಟೆನೆನ್ಸ್ ಹೇಗೆ, ಇದಿಷ್ಟು ವಿಚಾರ ತಿಳ್ಕೊಳ್ಳದೆ ನಾನು ವಾಸ್ತು ಮಾಡ್ಕೊಂಡೆ ಅಂದ್ರೆ ನಮ್ಮ ಕರ್ಮಗಳು ನಮ್ಮನ್ನು ಎಳ್ಕೊಂಡು ಹೋಗ್ತಾನೆ ಇರ್ತೈತೆ. ಅಲ್ಲಿ ನಮ್ಮನ್ನು ಸಿಕ್ಕಾಕ್ಸುತ್ತೆ, ಬಿಡೋದೇ ಇಲ್ಲ. ಇಲ್ಲೂ ಸರಿ ಇಲ್ಲ, ಅಲ್ಲೂ ಸರಿ ಅಂದ್ರೆ ದೇವರು ಕೂಡ ಕಾಪಾಡ್ಲಾರ. ಇದು ನೋಡ್ಕೊಳ್ಳಿ, ಒಳ್ಳೇದಾಗ್ಲಿ. ಓಕೆ, ಅದೇನ್ ವಸ್ತುಗಳು ಗುರುಜಿ? ಅಂದ್ರೆ ಪೂಜೆ ಪುನಸ್ಕಾರ ಪ್ರತಿನಿತ್ಯ ಮಾಡ್ದಲೇನೆ ಕೆಲವೊಂದು ವಸ್ತುಗಳನ್ನ ಇಡೋದ್ರ ಮುಖಾಂತರ ಈ ಒಂದು ಟಿ ಜಂಕ್ಷನ್ ದೋಷ ಇರ್ಬೋದು ಅಥವಾ ಹಾದಿ ಬೀದಿ ಕುತ್ತಿಂದು ದೋಷ ಇರ್ಬೋದು, ಇದನ್ನ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬಹುದು? ಯಾವ ವಸ್ತುಗಳನ್ನ ಇಡೋದ್ರ ಮುಖಾಂತರ ಇದನ್ನ ಪರಿಹಾರ ಆಗತ್ತೆ? ವಿಶೇಷವಾಗಿ ಒಂದು ಧನಾತ್ಮಕ ಶಕ್ತಿಯನ್ನ ಅಥವಾ ಧನಾತ್ಮಕ ಶಕ್ತಿಯನ್ನು ಹಿಡಿದಿಡ್ತಕ್ಕಂಥ ರಿಸೀವರ್ ಅಂತ ಹೇಳ್ತೀವಿ ನಾವು. ಈ ಧನಾತ್ಮಕ ಶಕ್ತಿಯನ್ನು ಹಿಡಿದಿರ್ತಕ್ಕಂಥ ರಿಸೀವರ್ ಅಂತಕ್ಕಂಥದ್ದೇ ಪುರಾತನ ವೇದ ಕಾಲದಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಯಂತ್ರಗಳು ಅಂತ ಹೇಳ್ತೀವಿ. ಅಂದ್ರೆ ಕೆಲವು ಯಂತ್ರ ಮುಖಾಂತರ ಮಾಡತಕ್ಕಂಥ ದೈವ ಅನುಷ್ಠಾನ, ದೈವದ ಮಂತ್ರಗಳು ಯಾವಾಗ್ಲೂ ಕೂಡ ಇಂತಿಷ್ಟು ವರ್ಷಗಳ ಕಾಲ ಅದು ಚೈತನ್ಯದಾಯಕ ಕೆಲಸ ಮಾಡ್ತಾನೆ ಇರ್ತೈತೆ. ಯಾವ ಒಂದು ಪ್ರಾಬ್ಲಮ್ಸ್ಗೆ ಯಾವ ಯಂತ್ರವನ್ನ ಎಲ್ಲಿ ಧಾರಣೆ ಮಾಡಬೇಕು, ಸಮಸ್ತ ವಾಸ್ತುದೋಷಗಳು ನಿವಾರಣೆ ಆಗ್ಬೇಕು ಅಂತಂದ್ರೆ ಎಲ್ಲಿ ಮಾಡಬೇಕು, ಏನ್ ಮಾಡ್ಬೇಕು ಅನ್ನೋದಕ್ಕೆ ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥದ್ದು ಮತ್ಸ್ಯ ಯಂತ್ರ ಅಂತ ಹೇಳಿ, ಕೂರ್ಮ ಯಂತ್ರ ಅಂತೇಳಿ. ಈ ಮತ್ಸ್ಯ ಯಂತ್ರ, ಕೂರ್ಮ ಯಂತ್ರ ಬಹಳ ಅದ್ಭುತವಾಗಿ ವಿಶೇಷವಾಗಿ ಕೆಲಸ ಮಾಡ್ತದೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಇದನ್ನ ಧಾರಣೆ ಮಾಡ್ಕೊಳ್ಬೇಕು, ಹಾಕೊಳ್ಬೇಕು ಇದನ್ನ. ಹಾಗಿದ್ದಾಗ ಇದು ಬಹಳ ವಿಶೇಷವಾಗಿ ಎಲ್ಲೋ ಮಾರ್ಕೆಟ್ ಸಿಗುವಂತದ್ದಲ್ಲ. ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಡೂಪ್ಲಿಕೇಟ್ ತಗೊಂಡ್ಬಂದು ಹಂಗೆ ಇಟ್ಬಿಡೋದಂತಲ್ಲ, ಅಥವಾ ಅದನ್ನ ತಗೊಂಡ್ ಬಂದು ಹಾಗೆ ನೇತಾಕ್ತಕ್ಕಂಥದ್ದಲ್ಲ. ಇದಕ್ಕೆ ವಿಶೇಷವಾಗಿ ನಿರ್ದಿಷ್ಟವಾಗಿರ್ತಕ್ಕಂಥ ಕಾಲಕ್ರಮದಲ್ಲಿ ಅದಕ್ಕೆ ಚೈತನ್ಯವನ್ನು ಕೊಟ್ಟು, ವಿಶೇಷವಾಗಿ ಮಂತ್ರಾನುಷ್ಠಾನವನ್ನು ಕೊಟ್ಟು, ಅದನ್ನ ಪವರ್ಫುಲ್ ಆಗಿ ಮಾಡಿ, ಅದನ್ನ ಇಟ್ಕೊಂಡು ಅದಕ್ಕೆ ಬೇಕಾದಂತ ಮಂತ್ರ ಶಕ್ತಿಯನ್ನ ದಿನನಿತ್ಯ ನಾವು ಒಂದು ಕಾಲಮಾನದಲ್ಲಿ ಒಂದು 2 ನಿಮಿಷ, 3 ನಿಮಿಷ, 5 ನಿಮಿಷ ಪಠಣ ಮಾಡಿದ ಮುಖಾಂತರ ಆ ಒಂದು ಚೈತನ್ಯದಾಯಕವಾಗಿರ್ತಕ್ಕಂಥ ಯಂತ್ರಧಾರಣೆಯಿಂದ ವಾಸ್ತುನ ಅಷ್ಟು ಸಮದೋಷಗಳು ನಿವಾರಣೆ ಆಗ್ತದೆ. ಹಾಗೆ ಒಂದು ಚೈತನ್ಯದಲ್ಲಿ ಕೊಡ್ತಕ್ಕಂಥ ಋಣಾತ್ಮಕ ಶಕ್ತಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅದರದೇ ಅಂತ ಬೇರೆ ಬೇರೆ ಪರಿಕರಗಳು ನಮ್ಮಲ್ಲಿದ್ದಾವೆ. ಇದನ್ನ ಆಯಾ ಜಾಗ ಅಳವಡಿಸ್ಕೊಳ್ಬೇಕು. ಈಗ ಆಗ್ನೇಯ ಭಾಗ ಸರಿ ಇಲ್ಲ, ಆಗ್ನೇಯ ಸಂಬಂಧಪಟ್ಟ ತೊಂದರೆಗಳು ಇತ್ತು ಅಂತಂದಾಗ ಅದು ಕೂರ್ಮ ಯಂತ್ರವನ್ನು ಬಳಸ್ಕೊಂಡು ಮಾಡ್ತೀವಿ ನಾವು. ಕೂರ್ಮ ಯಂತ್ರ ವಿಶೇಷವಾಗಿ ಆಮೇಯ ಯಂತ್ರ ಅಂತ ಹೇಳ್ತೀವಿ. ಅಂದ್ರೆ ಒಂದೊಂದು ಯಂತ್ರ ಅಥವಾ ಒಂದು ಮಂತ್ರ ಇವೆಲ್ಲ ಕೂಡ ನಿರ್ದಿಷ್ಟವಾಗಿ ಇಂತಿಷ್ಟು ವರ್ಷಗಳ ಕಾಲ ನಾವು ಅದನ್ನ ಚೈತನ್ಯದಾಯಕ ಇಟ್ಕೊಂಡಿದ್ದಾಗ ಕೆಲಸ ಮಾಡ್ತಿರ್ತದೆ. ನೆಗೆಟಿವ್ಗಿಂತ ಪಾಸಿಟಿವ್ ಆಗಿರ್ತಕ್ಕಂಥ ಧನಾತ್ಮಕ ಶಕ್ತಿ ಇತ್ತು ಅಂದಾಗ ಋಣಾತ್ಮಕ ಶಕ್ತಿ ಎಲ್ಲಿಂದನ ಬರಲಿ, ಹೇಗಾದ್ರೂ ಉತ್ಪತ್ತಿ ಆಗಲಿ, ಕೆಲಸ ಮಾಡದೇ ಇಲ್ಲ. ಅದಕ್ಕೆ ಅಗ್ನಿ ಇರುವ ಸಾಕ್ಷಿ ತಗೊಂಡಾಗ ಅಗ್ನಿ ಜಾಸ್ತಿ ಇದ್ರೆ ನೀರು ಹಿಂಗ್ ಹೋಗ್ತದೆ, ನೀರು ಜಾಸ್ತಿ ಇದ್ರೆ ಅಗ್ನಿ ಹಿಂಗ್ ಹೋಗ್ತದೆ. ಹಾಗೇನೆ ಧನಾತ್ಮಕ ಶಕ್ತಿ ಜಾಸ್ತಿ ಇತ್ತು ಅಂದಾಗ ಋಣಾತ್ಮಕ ಶಕ್ತಿ ಅಳಿಸೋಗ್ತದೆ, ಬರೋದಿಲ್ಲ. ಆದ್ರೆ 60-40 ಇರಬೇಕು ಒಂದು ಮನೆ ವಾಸಸ್ಥಾನದಲ್ಲಿ ಅಂತಕ್ಕಂಥದ್ದು ವಿಶೇಷ. ಅಂದ್ರೆ ಧನಾತ್ಮಕ ಶಕ್ತಿ 60%, 40% ಋಣಾತ್ಮಕ ಶಕ್ತಿ ಅಲ್ಲಿ ಇರಬೇಕು ಅಂತೇಳಿ. ಅವಾಗಲೂ ಅದು ಬ್ಯಾಲೆನ್ಸ್ ಆಗ್ತಕ್ಕಂಥದ್ದು. ಬರೀ ಧನಾತ್ಮಕ ಶಕ್ತಿ ಇದ್ರೂ ಕೂಡ ಅಲ್ಲಿ ಪ್ರಾಬ್ಲಮ್ ಶುರು ಆಗ್ಬಿಡ್ತದೆ. ಅತಿಯಾದ್ರೆ ಅಮೃತ ಕೊಡೋ ವಿಷಯ ಅಂತೇಳಿ. ಹಾಗೆ ಅದಕ್ಕೆ ಈ ಬ್ಯಾಲೆನ್ಸ್ ಆಗೋದಕ್ಕೆ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಒಂದು ಕಾಂಪಸ್ ಅಥವಾ ಒಂದು ಲೇಂಚರ್ ಆಂಟೆನಾ ಅಥವಾ ಒಂದು ಯೂನಿವರ್ಸಲ್ ಸ್ಕ್ಯಾನರ್ ಅಂತಕ್ಕಂಥ ಒಂದು ವಿದ್ಯೆ, ಈ ಮೂರನ್ನ ಏನಾದ್ರೂ ಒಂದು ಕಲ್ತ್ಕೊಂಡಿದ್ರೆ ನಮಗೂ ಒಂದು ಜ್ಞಾನೋದಯ ಆಗ್ತದೆ. ಎಸ್, ನಮಗೆ ಒಂದು ದೈವಾನುಷ್ಠಾನ ಮುಖಾಂತರ ಹಾಗೇ ಹೇಳ್ಕೊಳಕ್ ಬರೋದಿಲ್ಲ ಅಂತಂದ್ರೆ ಈ ರೀತಿ ವೈಜ್ಞಾನಿಕವಾಗಿ ರೂಪಿಸಲ್ಪಡ್ತಕ್ಕಂಥ ಈ ಒಂದು ವಿಚಾರಗಳನ್ನ ನಾವು ಅಳವಡಿಸ್ಕೋಬೇಕು. ಅದಕ್ಕೆ ತರಬೇತಿ ತೆಗೆದುಕೊಳ್ಳಿ, ಈ ವಿಚಾರ ಬಗ್ಗೆ ಒಂದಷ್ಟು ಅಧ್ಯಯನ ಮಾಡಿಕೊಳ್ಳಿ. ಮನೇಲಿ ಯಾರಾದ್ರೂ ಒಬ್ರು ತಿಳ್ಕೊಳ್ಳಿ, ಗ್ರಾಹಕಗಳ ಬಗ್ಗೆ ತಿಳ್ಕೊಳ್ಳಿ, ಅದು ಸಂಖ್ಯಾಶಾಸ್ತ್ರ, ಜ್ಯೋತಿಷಾಸ್ತ್ರ. ವಾಸ್ತು ಬಗ್ಗೆ ತಿಳ್ಕೊಳ್ಳಿ, ಅದು ಪರಿಸರ ವಾಸ್ತು ಮತ್ತೆ ಮನೆ ವಾಸ್ತು, ಗ್ರಹ ವಾಸ್ತು.
ಈ ಎರಡು ಅಧ್ಯಯನ ನಿಮ್ಮಲ್ಲಿ ಇದ್ದು ಬಿಟ್ರೆ, ಈ ಜ್ಞಾನೋದಯ ನಿಮ್ಮಲ್ಲಿ ಇದ್ದು ಬಿಟ್ರೆ, ಜಗತ್ತಲ್ಲಿ ಒಂದು ತಿಳ್ಕೊಳ್ಳಿ ವೀಕ್ಷಕರೇ, ಯಾವತ್ತೂ ಯಾರಿಗೂ ಸಮಸ್ಯೆ ಬರೋದಿಲ್ಲ. ನಮಗೆ ಆಸೆಗಳಿರೋದು ಸಹಜ, ಮನುಷ್ಯ ಹುಟ್ಟಿದ ಮೇಲೆ ಆಸೆಗಳು ಜೊತೆಲೇ ಬಂದ್ಬಿಡ್ತೈತೆ. ಆದರೆ ಕರ್ಮಗಳು ಕೂಡ ಜೊತೆಲೇ ಬರ್ತದೆ. ಇದು ಕುಟುಂಬದಲ್ಲಿ ಬಂದಿರತಕ್ಕಂಥ ಬಳುವಳಿ. ಅದಕ್ಕೆ ಇವತ್ತು ಎಷ್ಟೋ ಜನ ಎಷ್ಟೋ ವಿಚಾರಗಳು ತಿಳ್ಕೊಳ್ಳದೆ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ಸಮಸ್ಯೆ ಬಂದಾಗ ಹುಡ್ಕೊಳಕ್ ಹೋದಾಗ ನಿಮ್ಮನ್ನ ಬಾಚಿ ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಯಾಕಂದ್ರೆ ಅವ್ರ ದಂಧೆನೇ ಹಾಗೆ. ಆದ್ರೆ ನಿಮ್ಮಲ್ಲಿ ಕಲ್ತ್ಕೊಂಡಿದ್ರೆ, ನಿಮ್ಮಲ್ಲಿ ತಿಳ್ಕೊಂಡಿದ್ರೆ ಯಾರೂ ಉಪದ್ರವ ಇರೋದಿಲ್ಲ, ಯಾರು ತೊಂದರೆ ಇರೋದಿಲ್ವಾ? ಅಥವಾ ಇದನ್ನು ಒಂದು ಒಳ್ಳೆ ಗುರು ಮುಖಾಂತರ ತಿಳ್ಕೊಂಡು ಅವರ ಮಾರ್ಗದರ್ಶನ ಹೋಗ್ತಾರೆ, ಯಾವ್ದು ತೊಂದರೆ ಇರೋದಿಲ್ಲ. ಅದರಿಂದ ಸಮಸ್ಯೆ ಬಂದಾಗ ನೋಡ್ಕೊಳ್ತಕ್ಕಂತೆಲ್ಲ ಮುಖ್ಯವಾಗಿ ಎಲ್ಲ ನೋಡ್ಕೊಂಡ್ರೆ, ಮುಂಚಿತ ತಿಳ್ಕೊಂಡ್ರೆ ಬಹಳ ಒಳ್ಳೇದು. ತಿಳ್ಕೊಳ್ಳಿ, ಒಳ್ಳೇದಾಗ್ಲಿ. ಓಕೆ ಗುರುಜಿ, ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಾ. ಈ ಒಂದು ಹಾದಿ ಕೂತು, ಬೀದಿ ಕೂತು ಅಥವಾ ಟಿ ಜಂಕ್ಷನ್ ಈ ಒಂದು ಸಮಸ್ಯೆ ಏನು ಬರಬಹುದು, ಅದಕ್ಕೆ ಪರಿಹಾರ ಯಾವ ರೀತಿ ಅಂತ ಹೇಳಿ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ರಿ. ವೀಕ್ಷಕರೇ, ತಾವು ಸಹ ಈ ಒಂದು 7676325555 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏನಾದ್ರು ವಾಸ್ತುಗೆ ಸಂಬಂಧಪಟ್ಟಂತೆ ದೋಷಗಳಿರ್ಬೋದು ಅಥವಾ ಸಲಹೆ ಸೂಚನೆಗಳು ಏನಾದ್ರು ಬೇಕು ಅಂತ ಆದಲ್ಲಿ ಗುರುಜಿ ಅವರ ಅಪಾಯಿಂಟ್ಮೆಂಟ್ ತಗೊಂಡು ಅವರನ್ನ ಭೇಟಿ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಅದೃಷ್ಟ ಕನ್ನಡಿ ಭಗವಾನ್ ವಾಸ್ತು ನೇರ ಪ್ರಸಾರವನ್ನ ಮುಗಿಸ್ತಾ ಇದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ